ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ಆವ್ರೇಜ್ ಪೀರಿಯಡ್ ಮೆಥಡನ್ನು ಯೂಸ್ ಮಾಡಿಕೊಂಡು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆವ್ರೇಜ್ ಪೀರಿಯಡ್ ಮೆಥಡ್ ಅಂದಿದ ತಕ್ಷಣ ನಿಮಗೆ 2 ಪಾಯಿಂಟ್ ಯಾವುದು ನೆನಪಿಗೆ ಬರಬೇಕು ಅಂತ ಅಂದರೆ, ಫಿಕ್ಸ್ಡ್ ಅಮೌಂಟ್ ವಿತ್ ಡ್ರಾನ್ ಈಕ್ವಲ್ ಟೈಮ್. ಫಿಕ್ಸ್ಡ್ ಅಮೌಂಟನ್ನು ವಿತ್ಡ್ರಾನ್ ಮಾಡ್ಕೊಳ್ತಾನೆ ಪಾರ್ಟ್ನರ್ ಈಕ್ವಲ್ ಟೈಮ್ನಲ್ಲಿ. ಹೇಗೆ ಪ್ರಾಡಕ್ಟ್ ಮೆಥಡಲ್ಲಿ ನಾವು ವೆರಿಫೈಯಿಂಗ್ ಅಮೌಂಟ್ ವಿತ್ ಡ್ರಾನ್ ಡಿಫ್ರೆಂಟ್ ಇಂಟರ್ವಲ್ಸ್ ಅಂತ ನೆನಪಲ್ಲಿ ಇಟ್ಕೋಬೇಕು, ಹಾಗೆ ಆವ್ರೇಜ್ ಪೀರಿಯಡ್ ಮೆಥಡ್ ಅಂತ ಬಂದಿದ ತಕ್ಷಣ ಫಿಕ್ಸ್ಡ್ ಅಮೌಂಟ್ ವಿತ್ ಡ್ರಾನ್ ಈಕ್ವಲ್ ಟೈಮ್ ಅನ್ನುವಂಥ 2 ಕಾನ್ಸೆಪ್ಟು ನಿಮಗೆ ನೆನಪಿಗೆ ಬರಬೇಕು. ಈ ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡಬೇಕಾದಾಗ ಏನೆಲ್ಲ ಪಾಯಿಂಟ್ಗಳನ್ನು ನೆನಪಲ್ಲಿ ಇಟ್ಕೋಬೇಕು ಅಂತ ಅಂದರೆ, ಇದರಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನನ್ನು ಯಾವಾಗಲೂ ಕೂಡ ಟೋಟಲ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಮೇಲೆ ನಾವು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ, ಟೋಟಲ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಮೇಲೆ. ಹಾಗೆ ಆವ್ರೇಜ್ ಪೀರಿಯಡನ್ನು ತಗೊಳ್ಬೇಕಾದಾಗ ಮಂತ್ಸಲ್ಲಿ ಅದನ್ನು, ತಿಂಗಳುಗಳಲ್ಲಿ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಯಾವ ರೀತಿಯಾಗಿ ಅಂತ ಅಂದರೆ, ವಿತ್ಡ್ರಾವಲ್ ಮೇಡ್ ಇನ್ ಬಿಗಿನಿಂಗ್ ಅಂತ ಅಂದರೆ ಫಸ್ಟ್ ಡೇ ಆಫ್ ಎವ್ರಿ ಮಂತ್ ಅಥವಾ ಬಿಗಿನಿಂಗ್ ಅಂತ ಕೊಟ್ಟಿದ್ರೆ ಆವ್ರೇಜ್ ಪೀರಿಯಡನ್ನು ನಾವು 6.5 ಮಂತ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಹಾಗೆ ವಿತ್ಡ್ರಾವಲ್ಸ್ ಮೇಡ್ ಇನ್ ಮಿಡಲ್ ಆಫ್ ಎವ್ರಿ ಮಂತ್ ಅಂತ ಇದ್ದರೆ ಆವ್ರೇಜ್ ಪೀರಿಯಡನ್ನು 6 ಮಂತ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಹಾಗೆ ವಿತ್ಡ್ರಾವಲ್ಸ್ ಮೇಡ್ ಅಟ್ ದ ಎಂಡ್ ಅಥವಾ ಲಾಸ್ಟ್ ಡೇ ಆಫ್ ಎವ್ರಿ ಮಂತ್ ಅಂತ ಇದ್ದರೆ ಆವ್ರೇಜ್ ಪೀರಿಯಡನ್ನು 5.5 ಮಂತ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಆವ್ರೇಜ್ ಪೀರಿಯಡ್ ತಗೊಳ್ಬೇಕಾದಾಗ ಬಿಗಿನಿಂಗ್ ಅಂತ ಇದ್ದರೆ 6.5 ತಿಂಗಳು, ಮಿಡಲ್ ಅಂತ ಇದ್ದರೆ 6 ತಿಂಗಳು, ಎಂಡ್ ಅಂತ ಇದ್ದರೆ 5.5 ತಿಂಗಳನ್ನು ಕನ್ಸಿಡರ್ ಮಾಡಿಕೊಳ್ಬೇಕು. ಈಗ ಪ್ರಾಬ್ಲಮನ್ನು ನೋಡೋಣ. ಈ ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡಬೇಕಾದಾಗ ಯೂಸ್ ಮಾಡುವಂತಹ ಫಾರ್ಮುಲಾ ಯಾವುದಪ್ಪ ಅಂದರೆ, ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆವ್ರೇಜ್ ಪೀರಿಯಡ್ ಡಿವೈಡೆಡ್ ಬೈ 12. ಇಲ್ಲಿ ನೋಡಿ, ಫಾರ್ಮುಲಾದಲ್ಲಿ ಆವ್ರೇಜ್ ಪೀರಿಯಡ್ ಅಂತ ಇದೆಯಲ್ಲ, ಆ ಆವ್ರೇಜ್ ಪೀರಿಯಡ್ ತಗೊಳ್ಬೇಕಾದಾಗ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು ಅದು ಬಿಗಿನಿಂಗ್, ಮಿಡಲ್ ಅಂತ ಇದೆಯಾ ಅಥವಾ ಎಂಡ್ ಅಂತ ಇದೆಯಾ ಅಂತ. ಅದನ್ನು ನೋಡಿಕೊಂಡು ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಹೋಗಬೇಕು. ಬಿಗಿನಿಂಗ್ ಅಂತ ಇದ್ದರೆ 6.5 ತಿಂಗಳು, ಮಿಡಲ್ ಅಂತ ಇದ್ದರೆ 6 ತಿಂಗಳು, ಎಂಡ್ ಅಂತ ಇದ್ದರೆ 5.5 ತಿಂಗಳು. ಇಲ್ಲಿ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ಪ್ರಾಬ್ಲಮ್ ನೋಡಿ. ಭರಮ್ ಅನ್ನುವಂಥ ಒಬ್ಬ ಪಾರ್ಟ್ನರ್ ಇದ್ದಾನೆ ಒಂದು ಕಂಪನಿಯಲ್ಲಿ. ಅವನು ಏನು ಮಾಡಿದ್ದಾನೆ ಅಂತ ಅಂದರೆ 3,000 ರೂಪಾಯಿನ ವಿತ್ಡ್ರಾ ಮಾಡ್ಕೊಂಡಿದ್ದಾನೆ. ಯಾವಾಗ? ಇನ್ ದ ಬಿಗಿನಿಂಗ್ ಆಫ್ ಈಚ್ ಮಂತ್, ಪ್ರತಿ ತಿಂಗಳ ಮೊದಲಿನಲ್ಲಿ, ಆರಂಭದಲ್ಲಿ ಅವನು 3,000ನ ವಿತ್ಡ್ರಾ ಮಾಡ್ಕೊಳ್ತಾ ಇದ್ದಾನೆ. ಫಾರ್ 12 ಮಂತ್ಸ್, 12 ಮಂತ್ಸ್ವರೆಗೆ ಅವನು ಪ್ರತಿ ತಿಂಗಳ ಆರಂಭದಲ್ಲಿ 3,000 ರೂಪಾಯಿನ ವಿತ್ಡ್ರಾ ಮಾಡ್ಕೊಳ್ತಾ ಇದ್ದಾನೆ. ಆ ಫರ್ಮ್ನ ಬುಕ್ ಯಾವಾಗ ಕ್ಲೋಸ್ ಆಗಿದೆ ಅಂತ ಅಂದರೆ ಮಾರ್ಚ್ 31, ಪ್ರತಿ ವರ್ಷದ ಮಾರ್ಚ್ 31ಕ್ಕೆ ಕ್ಲೋಸ್ ಆಗುತ್ತೆ. ಅವನು ವಿತ್ಡ್ರಾ ಮಾಡ್ಕೊಂಡಿರುವಂತಹ 3,000 ರೂಪಾಯಿ ಮೇಲೆ ಇಂಟ್ರೆಸ್ಟ್ ಎಷ್ಟು ಹಾಕಬೇಕು? 10% ಚಾರ್ಜ್ ಮಾಡಿ ಅಂತ ಹೇಳಿದ್ದಾರೆ. ಸೊಲ್ಯೂಷನ್ ಮಾಡಬೇಕಾದಾಗ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಭರಮ್ ಅವ್ರದ್ದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕೇಳಿದ್ದಾರೆ. ಹೆಡ್ಡಿಂಗನ್ನು ಬರ್ಕೊಂಡ್ವಿ. ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆವ್ರೇಜ್ ಪೀರಿಯಡ್ ಡಿವೈಡೆಡ್ ಬೈ 12. ಟೋಟಲ್ ಡ್ರಾಯಿಂಗ್ಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿಕೊಳ್ಬೇಕು, ಡೈರೆಕ್ಟಾಗಿ ಕೊಟ್ಟಿಲ್ಲ. ಅವನು ಪ್ರತಿ ತಿಂಗಳ ಆರಂಭದಲ್ಲಿ 3,000 ರೂಪಾಯಿನ ವಿತ್ಡ್ರಾ ಮಾಡ್ಕೊಳ್ತಾ ಇದ್ದಾನೆ. ಎಷ್ಟು ತಿಂಗಳಿಗೆ? 12 ತಿಂಗಳಿಗೆ ಅವನು ವಿತ್ಡ್ರಾ ಮಾಡ್ಕೊಂಡಿದ್ದಾನೆ. 12 ತಿಂಗಳು, ಅದನ್ನು ಮಲ್ಟಿಪ್ಲೈ ಮಾಡಿದರೆ 36,000 ಬರುತ್ತೆ. ಈಗ ನಾವು ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದಾಗ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ? 10% ಹೇಳಿದ್ದಾರೆ. 36,000 ಇಂಟು 10/100. ಇಲ್ಲಿ ಆವ್ರೇಜ್ ಪೀರಿಯಡ್ ತಗೊಳ್ಬೇಕಾದಾಗ ಏನು ಹೇಳಿದ್ದಾರೆ ಅವರು? ಬಿಗಿನಿಂಗ್ ಅಂತ ಹೇಳಿದ್ದಾರೆ, ಅಥವಾ ಫಸ್ಟ್ ಡೇ ಆಫ್ ಎವ್ರಿ ಮಂತ್ ಅಂತ ಹೇಳಿದರು ಕೂಡ ಬಿಗಿನಿಂಗ್. ಹಾಗಾಗಿ ಎಷ್ಟು ಮಂತನ್ನು ಕನ್ಸಿಡರ್ ಮಾಡಬೇಕು? 6.5 ತಿಂಗಳನ್ನು ಕನ್ಸಿಡರ್ ಮಾಡಬೇಕು ಆವ್ರೇಜ್ ಪೀರಿಯಡ್ ಆಗಿ. 6.5 ತಿಂಗಳು, 6.5 ಮಂತ್ಸ್ ಡಿವೈಡೆಡ್ ಬೈ 12. ಹಾಗೆ ಸಿಂಪ್ಲಿಫೈ ಮಾಡ್ತಾ ಹೋದರೆ 1,950 ರೂಪಾಯಿನ ಅವನು ಇಂಟ್ರೆಸ್ಟ್ ಆಗಿ ಕಟ್ಟಬೇಕಾಗತ್ತೆ ಅವನು ಮಾಡಿಕೊಂಡಿರುವಂತಹ ಡ್ರಾಯಿಂಗ್ಸ್ ಮೇಲೆ. ಈ ರೀತಿಯಾಗಿ ನೀವು
ಆ್ಯಾವ್ರೇಜ್ ಪೀರಿಯಡನ್ನು ಯೂಸ್ ಮಾಡಿಕೊಂಡು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕಾಗತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡ್ತಾ ಹೋಗ್ತೀನಿ, P&L ಅಪ್ರೋಪ್ರಿಯೇಷನ್ ಅಕೌಂಟ್ ಮೇಲೆ. ಥ್ಯಾಂಕ್ ಯು.